ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ದಿವ್ಯ ಕ್ಷೇತ್ರ ಹರಿಹರಪುರದ ಎಲ್ಲ ಕ್ಷೇತ್ರಾದಿ ದೇವತೆಗಳಿಗೆ ವಂದಿಸಿಕೊಳ್ತಾ, ಹಾಗೆ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿಕೊಳ್ತಾ, ಪರಮ ಪೂಜ್ಯರ ಸಂಪೂರ್ಣ ಅನುಗ್ರಹ ಆಶೀರ್ವಾದದಿಂದ ನಡೀತಾ ಇರ್ತಕ್ಕಂತಹ ಈ ಒಂದು ಜ್ಞಾನವಾಹಿನಿ ಚಾನೆಲ್ ಏನಿದೆ, ಪರಮ ಪೂಜ್ಯರ ಪೀಠಾರೋಹಣದ ಒಂದು 25ನೇ ವರ್ಷದ ಸುಸಂದರ್ಭ ಏನಿದೆ, ರಜತ ಮಹೋತ್ಸವ, ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಶುರು ಮಾಡಿರ್ತಕ್ಕಂತಹ ಒಂದು ಚಾನೆಲ್ ಇದು ಜ್ಞಾನವಾಹಿನಿ. ಇದರ ಜೊತೆಗೇನೆ ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳನ್ನ ಶ್ರೀಮಠದಿಂದ ಹಮ್ಮಿಕೊಂಡಿದೆ. ಅದರಲ್ಲಿ ಇದು ಜ್ಞಾನವಾಹಿನಿಯ ಒಂದು ಪ್ರಾರಂಭ ಕೂಡ ಆಗಿತ್ತು. ಈಗ ಸುಮಾರು 4-5 ತಿಂಗಳುಗಳಿಂದ ಜ್ಞಾನವಾಹಿನಿ ಶುರುವಾಗಿ ಇಲ್ಲಿ ಬೇರೆ ಬೇರೆ ಕಲಿಕಾ ತರಗತಿಗಳ ಲರ್ನಿಂಗ್ ಕ್ಲಾಸಸ್ ನಡೀತಾ ಇದೆ. ಭಗವದ್ಗೀತೆ ಇರಬಹುದು, ಶಂಕರಾಚಾರ್ಯರ ಸ್ತೋತ್ರಗಳಿರಬಹುದು, ನಾರಾಯಣಿಂ ಇರಬಹುದು, ಬೇರೆ ಬೇರೆ ಕ್ಲಾಸ್ಗಳು ನಡೀತಾ ಇದೆ. ಹಾಗೇನೆ ಪ್ರತಿ ಬುಧವಾರ ಒಂದೊಂದು ವಿಷಯ ತೆಗೆದುಕೊಂಡು ಉಪನ್ಯಾಸಗಳು ನಡೀತಾ ಬರ್ತಾ ಇದೆ. ಹಾಗೆ ಇವತ್ತಿನ ಒಂದು ಉಪನ್ಯಾಸ ಕಾರ್ಯಕ್ರಮನ ಈಗ ನಾವು ಶುರು ಮಾಡಲಿದ್ದೇವೆ. ಅದಕ್ಕೆ ಮೊದಲು ಪರಮ ಪೂಜ್ಯರ ಸಂಪೂರ್ಣ ಒಂದು ಅನುಜ್ಞೆಯನ್ನು ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಲತಾ ಡಾಕ್ಟರ್ ಅಮರ್ ಶೇಖರ್ ಕೊಪ್ಪ ಇವರಿಂದ. ಅಮ್ಮ ದಯವಿಟ್ಟು ಪ್ರಾರ್ಥನೆಯನ್ನ ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ. ಶ್ರೀಮಾತೆಯ ಶ್ರೀ ಚರಣಕ್ಕೆ ನಮೋ ನಮೋ ಎಂದೆನು. ಶ್ರೀದೇವಿಯ ದೈವತ್ವಕ್ಕೆ ಶರಣಾಗತ ನಾದೆನು. ಶ್ರೀ ಮಾತೆಯ ಶ್ರೀ ಚರಣಕ್ಕೆ ನಮೋ ನಮೋ ಎಂದೆನು. ಭವತಾರಿಣಿ ಶುಭ ಕಾರಿಣಿ ಆಗಿ ಜಗಕ್ಕೆ ವಂದಿನಿ. ಭವತಾರಿಣಿ ಶುಭಕಾರಿಣಿ ಆಗಿ ಜಗಕ್ಕೆ ವಂದಿನಿ. ಶುಭ್ರಾಂಗಿತೆ ಅಭಯವಾಣಿ ಎನ್ನು ಯಮಗೆ ಕೊಟ್ಟು ನೀ. ಶ್ರೀ ಮಾತೆಯ ಶ್ರೀ ಚರಣಕ್ಕೆ ನಮೋ ನಮೋ ಎಂದೆನು. ನಿಮ್ಮ ವಾಣಿ ದಿವ್ಯಾಮೃತ ಮನುಜ ಹೃದಯ ತುಂಬಲಿ. ನಿಮ್ಮ ವಾಣಿ ದಿವ್ಯಾಮೃತ ಮನುಜ ಹೃದಯ ತುಂಬಲಿ. ನಿಮ್ಮ ಪುಣ್ಯ ಗೀತೆಯ ಮಗೆ ದಿವ್ಯತೆಯನು ತೋರಲಿ. ಶ್ರೀ ಮಾತೆಯ ಶ್ರೀ ಚರಣಕ್ಕೆ ನಮೋ ನಮೋ ಎಂದೆನು. ನಿಮ್ಮ ಪಾದಧೂಳಿ ಯಮಗೆ ರಕ್ಷೆಯನ್ನು ನೀಡಲಿ. ನಿಮ್ಮ ಪಾದಧೂಳಿ ಯಮಗೆ ರಕ್ಷೆಯನ್ನು ನೀಡಲಿ. ನಿಮ್ಮ ಕೃಪಾ ದೃಷ್ಟಿಯ ಮಗೆ ಸರ್ವಶಕ್ತಿ ತುಂಬಲಿ. ಶ್ರೀ ಮಾತೆಯ ಶ್ರೀ ಚರಣಕ್ಕೆ ನಮೋ ನಮೋ ಎಂದೆನು. ಶ್ರೀದೇವಿಯ ದೈವತ್ವಕ್ಕೆ ಶರಣಾಗತನಾದೆ ನೋ. ಶ್ರೀ ಮಾತೆಯ ಶ್ರೀ ಚರಣಕ್ಕೆ ನಮೋ ನಮೋ ಎಂದೆನು. ನಮೋ ನಮೋ ಎಂದೆನು. ನಮೋ ನಮೋ ಎಂದೆನು. ನಮಸ್ತೆ. ಜಗನ್ಮಾತೆಯನ್ನ ಕೊಂಡಾಡ್ತಕ್ಕಂತಹ ಒಂದು ಗೀತೆ ಬಹಳ ಅದ್ಭುತವಾಗಿತ್ತು. ಗೀತೆ ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನ ಅಷ್ಟೇ ಸುಶ್ರಾವ್ಯವಾಗಿ ಚೆನ್ನಾಗಿ ಹಾಡಿದ್ದಾರೆ ಶ್ರೀಮತಿ ಲತಾ ಡಾಕ್ಟರ್ ಅಮರ್ ಶೇಖರ್ ಅವರು. ಇವರಿಗೆ ಶ್ರೀಮಠದ ಪರವಾಗಿ ಹಾಗೂ ಜ್ಞಾನವಾಹಿನಿ ಚಾನೆಲ್ನ ಪರವಾಗಿ ಅನಂತ ಧನ್ಯವಾದಗಳು. ತಮಗೆ ಪರಮ ಪೂಜ್ಯರ ಅನುಗ್ರಹ ನಿರಂತರವಾಗಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸುವ ಶಕ್ತಿಯನ್ನ ನೀಡಲಿ ಅಂತ ಕೇಳ್ಕೊಳ್ತೇನೆ. ತಮ್ಮ ಕಂಠಸಿರಿ ಅದ್ಭುತವಾಗಿತ್ತಮ್ಮ. ಧನ್ಯವಾದಗಳು ನಿಮಗೆ. ಇದೀಗ ಪರಮ ಪೂಜ್ಯರ ಬಿರುದಾವಳಿ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಬಿರುದಾವಳಿ ಆಗುವಾಗ ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಓಂ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ
ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೇಣ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ನಿಷ್ಠಾ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ವ್ಯಾಖ್ಯಾನ ಗುರು ಸಿಂಹಾಸನಾರೂಢ ತುಂಗಭದ್ರಾ ತೀರ ದಕ್ಷಾಶ್ರಮ ವಾಸ ಹರಿಹರಪುರ ವರಾಧೀಶ್ವರ ಶ್ರೀ ಆದಿಶಂಕರಾಚಾರ್ಯ ಶ್ರೀ ಶಾರದಾ ಲಕ್ಷ್ಮೀಂದ್ರ ಸಿಂಹ ಪಾದ ಪದ್ಮಾರಾಧಕ ಶ್ರೀ ಸ್ವಯಂ ಪ್ರಕಾಶಾಭಿನವ ರಾಮಾನಂದ ಸರಸ್ವತಿ ಗುರು ಕರ ಕಮಲ ಸಂಜಾತ ಹರಿಹರಪುರ ದಿವ್ಯ ಕ್ಷೇತ್ರ ಪುನರ್ನಿರ್ಮಾಣ ದಕ್ಷ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿನಾಂ ಚರಣಾರವಿಂದಯೋಃ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ತ್ಯಾಗಮೂರ್ತಿಂ ತಪೋನಿಷ್ಠಂ ಶಾರದಾರ್ಚನ ತತ್ಪರಂ ಸಚ್ಚಿದಾನಂದ ಯೋಗೀಂದ್ರಂ ಪ್ರತ್ಯಹಂ ಪ್ರಣಮಾಮ್ಯಹಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರ ಹಾಲಾಹಲ ಮೋಹ ಶಾಂತ್ಯೈ. ಶ್ರೀ ಗುರು ಚರಣಾರವಿಂದಾಭ್ಯಾಂ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಪರಮ ಪೂಜ್ಯರ ಆಪ್ತ ಕಾರ್ಯದರ್ಶಿಗಳಾದ ವೇದಬ್ರಹ್ಮಶ್ರೀ ರಘುನಾಥ ಶಾಸ್ತ್ರಿಗಳವರ ಕಂಠ ಸಿರಿಯಿಂದ ನಾವು ಇದುವರೆಗೂ ಬಿರುದಾವಳಿಯನ್ನ ಕೇಳಿದ್ದೇವೆ. ಅವರಿಗೆ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮೊದಲೇ ಹೇಳಿದ ಹಾಗೆ ಪ್ರತಿ ಬುಧವಾರದ ಉಪನ್ಯಾಸದಂತೆ ಇವತ್ತು ಮತ್ತೆ ನಾವು ಆ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಇವತ್ತಿನ ಉಪನ್ಯಾಸದ ಒಂದು ವಿಷಯ ಭಗವದ್ಗೀತಾ ಸಾರ. ಇದನ್ನ ನಡೆಸಿಕೊಡ್ಲಿಕ್ಕೆ ನಮ್ಮ ಜೊತೆ ವೇದ ವಿದುಷಿ ಶ್ರೀಮತಿ ಗೀತಾ ಶಂಕರ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರ ಒಂದು ಕಿರುಪರಿಚಯವನ್ನ ಮಾಡಿಕೊಟ್ಟು ನಂತರ ಮುಂದಕ್ಕೆ ಹೋಗೋಣ. ಅವರ ಕಿರುಪರಿಚಯ ಅನ್ನೋದು ಸ್ವಲ್ಪ ಕಷ್ಟದ ವಿಷಯ. ಯಾಕೆ ಅಂತಂದ್ರೆ ತುಂಬಾ ವಿಚಾರಗಳಿದೆ. ಅದನ್ನ ಎಷ್ಟು ಸಂಕ್ಷಿಪ್ತವಾಗಿ ನಾವು ಹೇಳಲಿಕ್ಕೆ ಹೋಗ್ತೀವಿ ಅಂದ್ರೆ ಯಾವ್ದೋ ಒಂದು ಮುಖ್ಯವಾದ ವಿಷಯ ಬಿಟ್ಟು ಹೋಗ್ತೀವಿ ಅಂತ ಅನ್ಸುತ್ತೆ. ಆದ್ರೂ ಆದಷ್ಟು ಪ್ರಯತ್ನ ಮಾಡಿ ಎಲ್ಲವನ್ನು ಸೇರಿಸಿ ಒಂದು ಕಿರುಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ವೇದ ವಿದುಷಿ ಶ್ರೀಮತಿ ಗೀತಾ ಶಂಕರ್ ಅವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಜ್ಜಂಪುರದಲ್ಲಿರ್ತಕ್ಕಂತಹ ಶಂಕರಾನಂದ ಅವರ ಶಿಷ್ಯರಾದ ಪ್ರಬೋಧಾನಂದ ಸರಸ್ವತಿಯವರ ಸುಪುತ್ರಿಯವರು. ಅಂತಂದ್ರೆ ನೋಡಿ, ಅವ್ರಿಗೆ ಬಾಲ್ಯದಲ್ಲೇ ಆ ಒಂದು ಗುರು ಪರಂಪರೆ ಸಿಗ್ತಾ ಹೋಗುತ್ತೆ. ಹಾಗೆ ಅವರು ಚಿಕ್ಕ ವಯಸ್ಸಿನಿಂದಲೇ ಶ್ರೇಷ್ಠ ಗುರು ಪರಂಪರೆಯ ಆಶ್ರಯದಲ್ಲಿ ಬೆಳೆದವರು. ಬಾಲ್ಯದಲ್ಲೇ ಗುರುಗಳ ಸನ್ನಿಧಿಯಲ್ಲಿ ವೇದ, ಉಪನಿಷತ್ತು, ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರಗಳನ್ನ ಆಳವಾಗಿ ಅಧ್ಯಯನ ಮಾಡಿದ ಇವರು ದೇಶ ವಿದೇಶಗಳಲ್ಲೆಲ್ಲ ಸಂಚರಿಸಿ ನಮ್ಮ ಭಾರತೀಯ ತತ್ವಶಾಸ್ತ್ರಾರ್ಥವಾದಂತಹ ಭಗವದ್ಗೀತೆಯ ಒಂದು ದಿವ್ಯ ವ್ಯಾಖ್ಯಾನವನ್ನ ಜಗತ್ತಿನಾದ್ಯಂತ ಮಾಡ್ತಾ ಬಂದಿದ್ದಾರೆ. ಸಮಾಜಕ್ಕಾಗಿ ಹಾಗೆ ಧರ್ಮದ ಒಂದು ಪ್ರಚಾರಕ್ಕಾಗಿಯೇ ಈ ಶಂಕರಾನಂದ ಆಶ್ರಮವನ್ನ ಸ್ಥಾಪಿಸಿದ್ದು. ಈ ಆಶ್ರಮದ ಮೂಲಕ 60,000 ಭಗವದ್ಗೀತೆಯ ಗ್ರಂಥಗಳನ್ನ ಮುದ್ರಿಸಿ ಮನೆ ಮನೆಗೆ ತಲುಪಿಸಿರ್ತಾರೆ. ಭಗವದ್ಗೀತೆಯ ಮೂಲ ಸಾರಾಂಶವನ್ನ ಎಲ್ಲರಿಗೂ ತಿಳಿಸಬೇಕು ಅನ್ನೋದೇ ಇವರ ಒಂದು ಜೀವನದ ಮುಖ್ಯ ಉದ್ದೇಶ ಆಗಿರುತ್ತೆ. ಅದನ್ನ ಒಂದು ವ್ರತದ ರೀತಿ ಅವರು ತೆಗೆದುಕೊಂಡಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಈ ಭಗವದ್ಗೀತೆಯ ಸಾರ ಏನಿದೆ ಅದನ್ನ ಎಲ್ರಿಗೂ, ಜನಸಾಮಾನ್ಯರಿಗೂ ಅರ್ಥವಾಗೋ ರೀತಿಯಲ್ಲಿ ತಿಳಿಸ್ಬೇಕು ಅನ್ನೋದು ಅವರ ಉದ್ದೇಶ.
ಹಾಗೆ ಬರೇ ಭಗವದ್ಗೀತೆಯಲ್ಲ, ಉಪನಿಷತ್ತಿನ ಎಲ್ಲಾ ಉಪನಿಷತ್ತುಗಳ ಬಗ್ಗೆ ಕೂಡ ಅವರು ವ್ಯಾಖ್ಯಾನವನ್ನ ಬರೆದಿದ್ದಾರೆ, ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಅವರು ತಿಳಿಸ್ಲಿಕ್ಕಿದ್ದಾರೆ. ಹಾಗೆ ಅವರ ತಮ್ಮ ಗುರುಗಳು ಬ್ರಹ್ಮೈಕ್ಯರಾದ ನಂತರ ಇಡೀ ಆಶ್ರಮದ ಜವಾಬ್ದಾರಿಯನ್ನ, ಈ ನಾವು ಬೆಂಗಳೂರಿನ ಜ್ಞಾನ ಭಾರತಿಯಲ್ಲಿದೆ ಈ ಶಂಕರಾನಂದ ಆಶ್ರಮ, ಆ ಇಡೀ ಆಶ್ರಮದ ಜವಾಬ್ದಾರಿಯನ್ನ ಹೊತ್ತುಕೊಂಡು ಅದೇ ಆಶ್ರಮದಲ್ಲಿ ಸಾಧು ಸಂತರನ್ನ ಒಂದು ಕರೆಸೋದು, ಸಮಾಗಮವನ್ನ ಏರ್ಪಡಿಸೋದು, ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡೋದು, ಸನ್ಮಾನಗಳನ್ನ ಮಾಡೋದು, ತನ್ಮೂಲಕ ಅವರ ಒಂದು ಆಶೀರ್ವಾದಗಳನ್ನ ಪಡ್ಕೊಳ್ಳೋದು, ಈ ತರ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಅವರ ವಿದ್ವತ್ತು ನೀವು ನೋಡ್ತಾ ಹೋದ್ರೆ ಸಂಸ್ಕೃತ ಅದರಲ್ಲಿ ವಿದ್ವತ್ತಾಗಿದೆ, ಪಂಚಾಂಗ ದರ್ಶನ, ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರ ಹಲವಾರು ಜನರಿಗೆ ಅವರ ಭಕ್ತರ ಏನು ಕಷ್ಟ ಏನಿರುತ್ತೆ ಅದಕ್ಕೆ ಅವರು ಸ್ಪಂದಿಸ್ತಾ ಇದ್ದಾರೆ, ಅದಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಹಾಗೆ ಲೌಕಿಕ ವಿದ್ಯೆ ನೋಡಿದ್ರೆ ಅವರು ಬಿಕಾಂ ಹಾಗೂ ಎಂಕಾಂ ಕೂಡ ಮಾಡಿದ್ದಾರೆ. ಕೇವಲ ಈ ಆಧ್ಯಾತ್ಮಿಕ ಅಥವಾ ಪಾರಮಾರ್ಥಿಕ ವಿದ್ಯೆ ಅಲ್ಲದೆ ಲೌಕಿಕ ವಿದ್ಯೆಯಲ್ಲಿ ಕೂಡ ಅವರು ಬಿಕಾಂ ಜೊತೆಗೆ ಎಂಕಾಂ ಕೂಡ ಮಾಡಿದ್ದಾರೆ. ಇದಲ್ಲದೆ ಅವರು 12 ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿರ್ತಾರೆ. ಅದೆಲ್ಲವನ್ನು ಒಂದೇ ಗ್ರಂಥದಲ್ಲಿ ಕ್ರೋಢೀಕರಿಸಿ ಅದನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಾರೆ. ಆಮೇಲೆ ಈ ಅಧಿಕ ಮಾಸದಲ್ಲಿ ಭಗವದ್ಗೀತೆಯ ಪಾರಾಯಣ, ಅದಕ್ಕೆ ವ್ಯಾಖ್ಯಾನ ಇತ್ಯಾದಿ ನೀಡ್ತಾ ಬರ್ತಾ ಇದ್ರ ಜೊತೆಗೆ ಹೋಮ ಹವನಾದಿಗಳನ್ನ ಮಾಡ್ಕೊಂಡು ಒಟ್ನಲ್ಲಿ ಇಡೀ ಒಂದು ಧಾರ್ಮಿಕ ಏನು ದೈವಿಕ ಒಂದು ವಾತಾವರಣ ಆ ಒಂದು ಆಶ್ರಮದಲ್ಲಿ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಆಶ್ರಮದ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕೂಡ ನಿರಂತರ ಸತ್ಸಂಗವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಲ್ಲದೆ ಅವರು ಶೃಂಗೇರಿಯ ಜಗದ್ಗುರುಗಳಾದ ಅನಂತಶ್ರೀ ವಿಭೂಷಿತ ಭಾರತಿ ತೀರ್ಥರು ಕೂಡ ಇವ್ರನ್ನ ಕರೆಸಿ ಇವರಿಂದ ಶಂಕರಾಚಾರ್ಯರ ಒಂದು ಜೀವನ ಚರಿತ್ರೆಯನ್ನು ಕೂಡ ಹೇಳಿಸಿರ್ತಾರೆ. ಹೀಗೆ ಇವರ ಬಗ್ಗೆ ಹೇಳ್ತಾ ಹೋದ್ರೆ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಬೇಕಾಗತ್ತೆ. ಒಟ್ಟಿನಲ್ಲಿ ನೀವು ಯಾವುದೇ ವಿಷಯ ತೆಗೆದುಕೊಳ್ಳಿ, ಎಲ್ಲದರ ಬಗ್ಗೆ ಆಳವಾದ ಅಧ್ಯಯನ ಮಾಡಿಕೊಂಡು ಮತ್ತೆ ಕೇವಲ ಅಧ್ಯಯನ ಮಾಡಿ ಅದನ್ನ ಹಾಗೆ ಇಟ್ಕೊಂಡಿಲ್ಲ, ಪ್ರತಿಯೊಬ್ಬರಿಗೂ ಅದನ್ನ ಹೀಗೆ ಯಾರೇ ಕರೆದ್ರು ಕೂಡ ಅಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯಾನ ಇರ್ಬೋದು, ಸಂವಾದ ಇರ್ಬೋದು, ಬರೇ ಭಾರತದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲಿ ಸಂಚರಿಸಿ ಭಗವದ್ಗೀತೆ ಇರ್ಬೋದು, ಉಪನಿಷತ್ತುಗಳಿರ್ಬೋದು, ಅದ್ರ ಬಗ್ಗೆ ಎಲ್ಲ ಕೂಡ ಅವ್ರು ವ್ಯಾಖ್ಯಾನ ಕೊಡ್ತಾ ಬರ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ತಾ ಇದ್ದಾರೆ. ಹೀಗೆ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ವಿಚಾರ ಇದೆ. ಇಂತಹ ಒಂದು ಜ್ಞಾನಿಗಳು, ಮೇಧಾವಿಗಳು ಮತ್ತೆ ಸಾಧಕರು, ಯಾಕೆಂತಂದ್ರೆ ಇವರು ಗುರು ಪರಂಪರೆಯಲ್ಲಿದ್ದಾರೆ. ನಾವು ಅವ್ರನ್ನ ಇಲ್ಲಿ ಒಂದು ಸಾಧ್ವಿನಿಯಾಗಿ ಒಬ್ಬ ಒಂದು ರೀತಿ ಸನ್ಯಾಸಿ ರೀತಿಯಲ್ಲೇ ನಾವು ಅವ್ರ ಮಾತಾಜಿಯಾಗಿ ಗುರೂಜಿಯಾಗಿ ನಾವು ನೋಡ್ತಾ ಇದ್ದೇವೆ. ಅಂತವ್ರು ಇವತ್ತು ನಮ್ಮ ಈ ಜ್ಞಾನವಾಹಿನಿ ಚಾನೆಲ್ನ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ನಿಜವಾಗಿಯೂ ನಮ್ಗೆ ಎಲ್ರಿಗೂ ತುಂಬಾ ಒಂದು ಸಂತೋಷ ಕೊಡ್ತಾ ಇದೆ. ವೇದ ವಿದುಷಿ ಶ್ರೀಮತಿ ಗೀತಾ ಶಂಕರ್ ಅವ್ರಿಗೆ ನಮ್ಮ ಶ್ರೀಮಠದ ಪರವಾಗಿ ಹಾಗೆ ಜ್ಞಾನವಾಹಿನಿ ಚಾನೆಲ್ನ ಪರವಾಗಿ ಆದರಪೂರ್ವಕ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಮ್ಮ. ಹಾಗೆ ಯಾರೆಲ್ಲ ಇವತ್ತು ಇಲ್ಲಿ ಶ್ರೋತೃಗಳಾಗಿ ಆಗಮಿಸಿದ್ರೆ ತಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ನಿಜವಾಗ್ಲೂ ಅದನ್ನೇ ಆಗ ಅವ್ರು ಹೇಳ್ತಾ ಇದ್ರು, ಯಾರೆಲ್ಲ ಪುಣ್ಯವಂತರಿದ್ದಾರೋ ಅವರೆಲ್ಲರಿಗೂ ಭಗವದ್ಗೀತೆಯ ಸಾರವನ್ನು ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇವತ್ತು ಯಾರೆಲ್ಲ ನೀವೆಲ್ಲ ಆಗಮಿಸಿದ್ರಿ, ನೀವು ಎಲ್ಲರೂ ಕೂಡ ನಿಜವಾಗಿಯೂ ಪುಣ್ಯವಂತರು. ನಿಮ್ಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಶ್ರೀಮತಿ ಗೀತಾ ಶಂಕರ್ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಹರಿ ಓಂ. ಹರಿ ಓಂ. ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಂ ಚ ವ್ಯಾಸಂ ಶುಖಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಶ ಶಿಷ್ಯಂ ಶ್ರೀಶಂಕರಾಚಾರ್ಯ ಮತಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತೋಟಕಂ ವಾರ್ತಿಕಕಾರಮನ್ಯ ಅಸ್ಮದ್ಗುರುಂ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತಃ ಪುನಃ ಪುನಃ ಭಗವಂತಃ ಪುನಃ ಪುನಃ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ಸುರಾಸುರಗಣಾ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಪೂಜ್ಯಪಾದ ಸ್ವಯಂ ಪ್ರಕಾಶ ಶ್ರೀ ಸಚ್ಚಿದಾನಂದ ಸರಸ್ವತಿ ಹರಿಹರ ಮಠ ದಿವ್ಯ ಕ್ಷೇತ್ರದ ಸ್ವಾಮೀಜಿಯವರಿಗೆ
ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡಿ ಮತ್ತು ನಮ್ಮ ಸದ್ಗುರುಗಳನ್ನು ಹೃದಯದಲ್ಲಿ ಧ್ಯಾನಿಸಿಕೊಂಡು ನಮ್ಮ ಪೂಜ್ಯಪಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಂಕರಾನಂದ ಸ್ವಾಮೀಜಿಯವರ ಪಾದ ಪದ್ಮಗಳಲ್ಲಿ ಶಿರಸ ಮನಸ ನಮಸ್ಕಾರವನ್ನು ಮಾಡಿ ಮತ್ತು ಅವರ ಕರಸಂಜಾತರಾದ ಪ್ರಬೋಧಾನಂದ ಸ್ವಾಮೀಜಿಯವರ ಪಾದ ಪದ್ಮಗಳಲ್ಲಿ ಶಿರಸ ಮನಸ ನಮಸ್ಕಾರವನ್ನು ಮಾಡಿ ಮತ್ತು ಇದಕ್ಕೆಲ್ಲ ಕಾರಣೀಭೂತರಾದ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದ ಪದ್ಮಗಳಲ್ಲಿ ಶಂಕರಾನಂದ ಆಶ್ರಮದ ಪರವಾಗಿ ನಮ್ಮ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದ ಸಮರ್ಪಣೆ ಮಾಡಿ ಮತ್ತು ನಮ್ಗೆ ಇದಕ್ಕೆಲ್ಲ ಅವಕಾಶ ಕೊಟ್ಟಂತಹ ಶ್ರೀಮತಿ ವಾಣಿಯವರಿಗೆ ಶಿರಸ ಮನಸ ನಮಸ್ಕಾರವನ್ನು ಮಾಡಿ ಈ ದಿನ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಜ್ಞಾನವಾಹಿನಿ ನಡೆಯುತ್ತಿರುವ ಆನ್ಲೈನ್ ಉಪನ್ಯಾಸದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ಸಹ ನಮಸ್ಕಾರ ಮಾಡಿ ಈ ದಿನ ಭಗವದ್ಗೀತೆಯ ಸಾರವನ್ನು ನಾವೆಲ್ಲರೂ ಸಹ ತಿಳಿಯಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಆದಿಶಂಕರರು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ತುಂಬಾ ಒಂದು ಅಮೋಘವಾದ ಒಂದು ಒಳ್ಳೆ ವಿಷಯವನ್ನು ನಮಗೆ ಧಾರಾಕಾರವಾಗಿ ಧಾರೆ ಎರೆದಿದ್ದಾರೆ. ಅದೇನಪ್ಪಾ ಅಂದ್ರೆ ತದಿದಂ ಗೀತಾ ಶಾಸ್ತ್ರಂ ಸಕಲ ವೇದಾಂತ ಸಾರ ಸಂಗ್ರಹ ಭೂತಂ ಅಂತ ಹೇಳಿದ್ದಾರೆ. ಅಂದ್ರೆ ಗೀತೆಯಲ್ಲಿ ಇಲ್ಲದ್ದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತ. ಅಂದ್ರೆ ಈ ಗೀತಾಶಾಸ್ತ್ರವು ವೇದಗಳ ಸಾರ ಸರ್ವಸ್ವವೇ ಆಗಿದೆ. ಮತ್ತೆ ಈ ಗೀತೆ ಅಂದ್ರೆ ಏನಪ್ಪಾ ಅಂದ್ರೆ ಯಾರು ಅದನ್ನ ಬಯಸ್ತಾರೋ, ಯಾರು ಅದನ್ನ ಅನುಸಂಧಾನ ಮಾಡ್ತಾರೋ ಅವ್ರಿಗೆ ಕಲ್ಪವೃಕ್ಷ ಕಾಮಧೇನು ಇದ್ದಂಗದು. ಅಂದ್ರೆ ಕಲ್ಪವೃಕ್ಷ ಅಂದ್ರೆ ಏನಪ್ಪಾ ಅಂದ್ರೆ ಕಲ್ಪವೃಕ್ಷನ ಬೇಡನ್ನೆಲ್ಲ ಕೊಡುತ್ತೆ. ನಾವು ಲೌಕಿಕವಾದನ್ನಾರು ಕೇಳ್ಬೋದು, ಪಾರಮಾರ್ಥಿಕನಾರು ಕೇಳ್ಬೋದು, ಎಲ್ಲವನ್ನು ಅನುಗ್ರಹಿಸುವ ಒಂದು ದಿವ್ಯವಾದ ಅಮೃತ ಯಾವ್ದಪ್ಪ ಅಂದ್ರೆ ಭಗವದ್ಗೀತೆ. ಈ ಭಗವದ್ಗೀತೆ ಏನಪ್ಪಾ ಹೇಳುತ್ತೆ ಅಂದ್ರೆ ನಮ್ಗೆ ಮಾನವ ಜನ್ಮ ಬಂದಿರೋದು ಇದೆಯಲ್ಲ ಪವಿತ್ರವಾದ ಜನ್ಮ. ಈ ಮಾನವ ಜನ್ಮ ಬಂದಿದೆ ಅಂದ್ರೆ ಸಹಸ್ರಾರು ಜನ್ಮಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ 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 ಈ ಮಾನವ ಜನ್ಮ ಬಂದಿದೆ. ನಾವು ಹಿಂದೆಲ್ಲ ಕ್ರಿಮಿಕೀಟಗಳಾಗಿ, ಹುಳ ಜಂತುಗಳಾಗಿ, ಗಿಡ ಮರಗಳಾಗಿ ಹುಟ್ಟಿ ಆ ಮಹಾತ್ಮನಾದ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ಭಗವಂತ ನನಗೆ ಮನುಷ್ಯ ಜನ್ಮವನ್ನು ಕೊಡು, ಏನಾದ್ರು ಮಾಡಿ ಸಾರ್ಥಕವಾದ ಮೋಕ್ಷವನ್ನು ಪಡಿತೀನಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆಯನ್ನ ಮಾಡಿದೀವಿ. ಈ ಪ್ರಾರ್ಥನೆಯನ್ನು ಗಂಧರ್ವರು, ಯಕ್ಷರು, ಕಿನ್ನರು ಮತ್ತೆ ಪ್ರತಿಯೊಬ್ಬರು ಸಹ ದೇವತೆಗಳು ಪ್ರಾರ್ಥನೆ ಮಾಡ್ತಾರಂತೆ ನಮ್ಗೆ ಮನುಷ್ಯ ಜನ್ಮ ಬೇಕಂತ. ಈ ಮನುಷ್ಯ ಜನ್ಮದಿಂದಲೇ ನಾವು ಮುಕ್ತಿಯನ್ನು ಹೊಂದಕ್ಕೆ ಸಾಧ್ಯನೇ ವಿನಃ ಯಾವ ಜನ್ಮದಲ್ಲೂ ಸಾಧ್ಯವಿಲ್ಲ. ಯಾಕಂದ್ರೆ ಸಹಸ್ರಾರು ಜನ್ಮ ಬಂದಿದೆ ಅನ್ನಕ್ಕೆ ನಮ್ಗೆ ಯಾವ್ದಪ್ಪ ಕಾರಣ ಅಂದ್ರೆ ಇದಕ್ಕೆ ಒಂದು ದೃಷ್ಟಾಂತ ಜ್ಞಾಪಕ ಬರ್ತಾ ಇದೆ. ಹಿಂದೆ ಏನಾಯ್ತಪ್ಪ ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ನಮ್ಮ ಭೀಷ್ಮಾಚಾರ್ಯರು ಮರಣ ಹೊಂದಿದ್ರು. ಅಂದ್ರೆ ಶರಪಂಜರದ ಮೇಲೆ ಮಲಗಿದ್ರು. ಅವಾಗ ಎಲ್ಲಾ ಪಾಂಡವರನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಇಷ್ಟು ಸಹಸ್ರನಾಮವನ್ನು ಎಲ್ಲರೂ ಸಹ ದಿವ್ಯವಾದ ಬೋಧನೆಯನ್ನು ಮಾಡಿದ್ರು. ಮಾಡಿ ಆದ್ಮೇಲೆ ನಮ್ಮ ಭೀಷ್ಮಾಚಾರ್ಯ ಏನ್ ಮಾಡಿದ್ರು, ನನ್ನ ಕೊನೆ ಆಸೆ ಇದೆ, ನಂಗೆ ಈಡೇರಿಸ್ತೀರಾ ಅಂತ ಕೇಳಿದ್ರು. ಯಾರನ್ನ? ಪಾಂಡವರನ್ನ. ಅರ್ಜುನ, ನಕುಲ, ಸಹದೇವ, ಧರ್ಮರಾಜ, ಭೀಮ ಎಲ್ಲರೂ ಇದ್ರು. ಅವರೆಲ್ಲ ಕೇಳಿದಾಗ ಆಯ್ತು ತಾತ, ನಾವ್ ಈಡೇರಿಸ್ತೀವಿ, ನಿಮ್ದು ಕೊನೆ ಆಸೆ ಏನು ಅಂತ ಕೇಳಿದ್ರು. ಅದಕ್ಕೆ ಭೀಷ್ಮಾಚಾರ್ಯ ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ನನ್ ಕೊನೆ ಆಸೆ ಏನಂದ್ರೆ ನನ್ನನ್ನು ಎಲ್ಲೂ ಹೂಳಿಲ್ವೋ ಅಲ್ಲಿ ನಮ್ ದೇಹವನ್ನು ಹೂಳ್ಬೇಕು ಅಂತ ಹೇಳಿದ್ರು. ಆಯ್ತು, ಅದೇನ್ ಮಹಾ ಕಷ್ಟ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳಿ ಅವರು ವಹಿಸ್ಕೊಂಡ್ರು. ಅದಾದ ನಂತರ ಕರೆಕ್ಟ್ ಆಗಿ ಭೀಷ್ಮಾಚಾರ್ಯರು ಕರೆಕ್ಟ್ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಒಳ್ಳೆಯ ಬುಧವಾರ ಕಾಲ ಮತ್ತು ಎಂತಹ ಒಂದು ಪವಿತ್ರವಾದ ಅವರು ಇಚ್ಛಾಮರಣಿ ಅಲ್ವಾ, ಅವ್ರಿಗೆ ಯಾವ ಒಂದು ಉಪಾಸಕರವರು ಅವರು ಒಂದು ಒಳ್ಳೆಯ ದಿನ ಪ್ರಾಣ ಬಿಟ್ರು. ಬಿಟ್ಟ ತಕ್ಷಣ ನಮ್ಮ ತಾತ ಅವ್ರು ಹೇಳಿದ್ರಲ್ವಾ ಅಂತ ಹೇಳಿ ಭೀಷ್ಮಾಚಾರ್ಯನ ಅವ್ರದ ದೇಹವನ್ನು ತಗೊಂಡು ಅವರು ಸೀದಾ ಗಂಗಾ ನದಿ ದಂಡೆಯಲ್ಲಿ ಹೋದ್ರು. ಗಂಗಾ ನದಿ ದಂಡೆಯಲ್ಲಿ ಪೂಜೆಯನ್ನು ಮಾಡ್ಬಿಟ್ಟು ಆ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಪೂಜೆ ಮಾಡಿ ಇಲ್ಲಿ ಭೀಷ್ಮರನ್ನು ಹೂಳೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ರು. ಮಾಡ್ಬಿಟ್ಟು ಒಂದು ಸಲಿಕೆ ತಗೊಂಡು ಅಗದ್ರು ಭೂಮಿ ಅಗದ ತಕ್ಷಣ ಭೂಮಿ ಏನ್ ಹೇಳುತ್ತೆ ಗೊತ್ತಾ, ಇಲ್ಲಿ ಶತಂ ಭೀಷ್ಮ ಅಂತ ಹೇಳುತ್ತಂತೆ. ಅಂದ್ರೆ ಭೀಷ್ಮರನ್ನು 100 ಸಲಿ ಹೂಳಿದೀವಿ ಇಲ್ಲಿ ಅಂತ ಹೇಳುತ್ತಂತೆ. ಓಹೋ, ಇದು ಕ್ಷೇತ್ರ, ಹೂಳಿರೋ ಕ್ಷೇತ್ರನೇ, ನಾವು ಹುಡುಕೋಣ ಅಂತ ಹೇಳ್ಬಿಟ್ಟು ಮತ್ತ ಅದೇ ತರ ಮುಂದಕ್ಕೆ ಹೋದ್ರಂತೆ. ಹೋಗಿ ಹುಡುಕ್ತಾ ಋಷಿಕೇಶ್ ಹತ್ರ ಹೋದ್ರಂತೆ. ಹೋಗ್ಬಿಟ್ಟು ಅಲ್ಲೂ ಸಹ ಒಂದು ಪವಿತ್ರವಾದ ಕ್ಷೇತ್ರವನ್ನು ಹುಡುಕಿ ಅಲ್ಲೂ ಸಹ ಭೂಮಿಯನ್ನು ಅಗೆದಾಗ ಅಲ್ಲಿ ಶತಂ ಭೀಷ್ಮ ಅಂತ ಹೇಳ್ತಂತೆ. ಅವಾಗ ಇವ್ರಿಗೆಲ್ಲರಿಗೂ ತುಂಬಾ ಮನಸ್ಸಿಗೆ ನೋವಾಯ್ತಂತೆ. ನಮ್ಮ ತಾತಗೆ ನಾವ್ ಏನ್ ಮಾಡಿದ್ವಿ, ಪ್ರತಿಜ್ಞೆ ತಗೊಂಡ್ಬಿಟ್ಟಿದೀವಿ, ನಾವು ನಿಮ್ಮನ್ನ ಎಲ್ಲಿ
ಹೂಳಿಲ್ವ ಅಲ್ಲಿ ಹೂಳ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಈಗ ನೋಡಿದ್ರೆ ಎಲ್ಲೆಲ್ಲಿ ನಾವು